ಎಲ್ರಿಗೂ ನಮಸ್ಕಾರ. ಸೌಹಾರ್ದ ಕರ್ನಾಟಕ ಮತ್ತು 50ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಿಗೆ ಸೇರಿ ಕಲಬುರಗಿಯಲ್ಲಿ ಇದೇ ತಿಂಗಳು 17, 18 ಮತ್ತು 19ರಂದು ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಇವತ್ತಿಗೆ ಅನಿವಾರ್ಯವಾಗಿರುವಂತಹ ಒಂದು ಕಾರ್ಯಕ್ರಮ. ನಾವೆಲ್ಲ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಯಾಕೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ವಿವೇಕದ ಜಾಗವನ್ನ ಅವಿವೇಕ ಆವರಿಸಿಕೊಳ್ತಾ ಇದೆ. ಸೌಹಾರ್ದದ ಜಾಗವನ್ನ ಅನಗತ್ಯವಾದಂತಹ ಸಂಘರ್ಷಗಳು ಆವರಿಸಿಕೊಳ್ತಾ ಇವೆ. ಮಾನವೀಯತೆಯ ಜಾಗವನ್ನ ಮತೀಯತೆ ಆಕ್ರಮಿಸಿಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಾತಿವಾದ, ಕೋಮುವಾದಗಳು ವಿಜೃಂಭಿಸ್ತಾ ಇವೆ. ದ್ವೇಷ ಅನ್ನೋದೇ ಒಂದು ದಿನನಿತ್ಯದ ಜೀವನ ವಿಧಾನ ಎನ್ನುವಷ್ಟರ ಮಟ್ಟಿಗೆ ಹಿಂಸಾತ್ಮಕ ಮಾತುಗಳನ್ನು ಆಡ್ತಕ್ಕಂತಹ ಜನ ಇದಾರಲ್ಲ, ಅವರು ಕೆಲವು ಪಕ್ಷಗಳಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ವಲಯಗಳಲ್ಲಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಜಾತಿ ದ್ವೇಷ, ಧರ್ಮದ್ವೇಷಗಳು ಮಾನವೀಯತೆಯನ್ನ ನಾಶ ಮಾಡ್ತಾ ಹೋಗುತ್ತವೆ. ಆದರೆ ನಮ್ಮ ಪರಂಪರೆ ಬಹಳ ದೊಡ್ಡದು. ನಮ್ಮ ಪರಂಪರೆ ಹಿಂದಿನಿಂದ ಸಮಾನತೆಯನ್ನ, ಸೌಹಾರ್ದತೆಯನ್ನ ಪ್ರತಿಪಾದಿಸಿಕೊಂಡು ಬಂದಿದೆ. ಅಂಥದೊಂದು ಪರಂಪರೆಯನ್ನ ಪಡ್ಕೊಂಡಿರುವಂತಹ ಕರ್ನಾಟಕದ ಒಳಗಡೆ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಇದೆಯಲ್ಲ, ಇದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ಪರಂಪರೆಯ ಪ್ರಜ್ಞೆಯಲ್ಲಿ ಬಂದಂತಹ ಸೌಹಾರ್ದತೆಯ ಆಶಯಗಳನ್ನು ಜನರಿಗೆ ಮುಟ್ಟಿಸೋದ್ರ ಮುಖಾಂತರವಾಗಿ ನಮ್ಮ ಸಾಮರಸ್ಯವನ್ನು ಕದಡ್ತಾ ಇರತಕ್ಕಂಥ ಶಕ್ತಿಗಳಿಗೆ ಪ್ರತಿರೋಧವನ್ನು ಒಡ್ಡಬೇಕಾಗಿರುವಂತಹ ಸಂದರ್ಭ ಇದು. ಈ ಕಾರಣದಿಂದ ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂತಹ ಈ ಸಮಾವೇಶ ಏನಿದೆ, ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಏನಿದೆ, ಅದಕ್ಕೆ ನಾನು ಎಲ್ಲ ಶುಭಾಶಯಗಳನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಕರ್ನಾಟಕದಲ್ಲಷ್ಟೇ ಅಲ್ಲ, ಭಾರತದಲ್ಲಿ ಸಮಾನತೆ ಮತ್ತು ಸೌಹಾರ್ದತೆಗಳು ನೆಲೆಯೂರಲಿ. ಸಮಾನತೆ ಮತ್ತು ಸೌಹಾರ್ದತೆ ಭಾರತದ ಎರಡು ಕಣ್ಣುಗಳು ಎನ್ನುವಂತಹ ಆಶಯವನ್ನು ನಾವೆಲ್ಲ ಬಿತ್ತರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರ್ತೇನೆ.